ಏಂಜಲ್ ನಂಬರ್ 71. ನಿನಗೆ ಏನು ಬೇಡ ಅನ್ನೋದಕ್ಕಿಂತ ನಿನಗೆ ಏನು ಬೇಕು ಅನ್ನೋದರ ಮೇಲೆ ಗಮನ ಕೊಡು. ನಿನ್ನ ಆಸೆಗಳನ್ನು ಬರೆದುಕೋ. ದೇವರು ಮತ್ತು ಏಂಜಲ್ಸ್ ಸಹಾಯ ಮಾಡುತ್ತಾರೆ. ಏಂಜಲ್ ನಂಬರ್ 72. ನಿನ್ನೊಳಗಿನ ಮನಸ್ಸಿನ ಜೊತೆ ಮತ್ತೆ ಸಂಪರ್ಕ ಸಾಧಿಸು. ಆಗ ಜೀವನದಲ್ಲಿ ಯಾವ ದಾರಿ ಹಿಡಿಯಬೇಕು ಅನ್ನೋದು ಸ್ಪಷ್ಟವಾಗುತ್ತದೆ. ಏಂಜಲ್ ನಂಬರ್ 73. ನಿನ್ನ ದಾರಿಯಲ್ಲಿದ್ದ ಅಡೆತಡೆಗಳು ಈಗ ದೂರವಾಗುತ್ತಿವೆ. ಈಗ ನೀನು ದಿವ್ಯ ಶಕ್ತಿಯ ಜೊತೆ ಹೊಂದಾಣಿಕೆಯಾಗುತ್ತೀಯಾ. ಏಂಜಲ್ ನಂಬರ್ 74. ನಿನ್ನ ಯೋಜನೆಗಳು ಮತ್ತು ಕನಸುಗಳನ್ನು ಏಂಜಲ್ಸ್ ಜೊತೆ ಹಂಚಿಕೋ. ಆಗ ಅವರು ನಿನಗೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಸಹಾಯ ಮಾಡುತ್ತಾರೆ. ಏಂಜಲ್ ನಂಬರ್ 75. ನಿನ್ನ ಆಸೆಗಳು ಈಡೇರಬೇಕಾದರೆ ಬದಲಾವಣೆಗಳನ್ನು ಸ್ವೀಕರಿಸು. ಹೊಸ ಆರಂಭಗಳು ತುಂಬಾ ಹತ್ತಿರದಲ್ಲಿವೆ. ಏಂಜಲ್ ನಂಬರ್ 76. ಭಯವನ್ನು ದೂರ ತಳ್ಳಬೇಡ, ಅದನ್ನು ಅರ್ಥ ಮಾಡಿಕೋ. ಏಕೆಂದರೆ ದೊಡ್ಡ ಅದ್ಭುತದ ಶಕ್ತಿ ಏಕೆಂದರೆ ದೊಡ್ಡ ಅದ್ಭುತ ನಡೆಯುವ ಶಕ್ತಿ ಮುನ್ನ ಭಯ ಅನ್ನೋದು ಬರೋದು ಸಹಜವಾಗಿರತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಏಂಜಲ್ ನಂಬರ್ 76 ಹೇಳ್ತಾ ಇದೆ, ಭಯವನ್ನು ದೂರ ತಳ್ಳಬೇಡ, ಅದನ್ನ ಅರ್ಥ ಮಾಡ್ಕೋ. ಏಕೆಂದ್ರೆ ದೊಡ್ಡ ಅದ್ಭುತ ನಡೆಯುವ ಮುನ್ನ ಭಯ ಆಗೋದು ಸಹಜ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 77. ಒಳ್ಳೆಯ ಸುದ್ದಿಗೆ ಸಿದ್ಧವಾಗು. ನಿನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಈಗ ಆರಂಭವಾಗುತ್ತಿವೆ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 78. ನಿನ್ನ ಜೀವನದ ಪಯಣ ಸರಿಯಾದ ದಾರಿಯಲ್ಲೇ ಸಾಗುತ್ತಿದೆ. ಈ ಪ್ರಕ್ರಿಯೆಯ ಮೇಲೆ ನೀನು ನಂಬಿಕೆ ಇಡು. ಏಂಜಲ್ ನಂಬರ್ 79. ನಿನ್ನೊಳಗಿನ ಆತ್ಮವೇ ನಿನಗೆ ಬೇಕಾದ ಮಾರ್ಗದರ್ಶನವನ್ನ ಕೊಡುತ್ತದೆ. ನಿನ್ನೊಳಗಿನ ಗುರುವನ್ನು ನಂಬು. ಏಂಜಲ್ ನಂಬರ್ 80. ನೀನು ಈ ಲೋಕದಲ್ಲಿ ಒಂದು ಒಳ್ಳೆಯ ಬದಲಾವಣೆ ತರಲು ಬಂದಿದ್ದೀಯಾ. ನಿನ್ನ ಜೀವನದಲ್ಲಿ ನಡೆದಿದ್ದೆಲ್ಲ ಒಂದು ಕಾರಣಕ್ಕಾಗಿಯೇ ನಡೆದಿದೆ. ನಿನ್ನ ಪಯಣವನ್ನು ನೀನು ನಂಬು.